ಅವತ್ತು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯಿಂದ ಲಾಟ್ರಿಗೆ ನಿಷೇಧ ಆಗಿದ್ದನ್ನು ನಾವು ನೀವೆಲ್ಲ ನೋಡಿದ್ದೀವಿ. ಎಷ್ಟೋ ಕುಟುಂಬಗಳು ನಿಟ್ಟುಸಿರು ಬಿಟ್ಟಿದ್ವು. ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕರ್ನಾಟಕ ಲಾಟ್ರಿ ಏನಾದರೂ ಮತ್ತೆ ಪ್ರಾರಂಭ ಮಾಡ್ತಾರಾ? ಲಾಟ್ರಿ ಪುನರಾರಂಭಿಸುವಂತೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಅಂತೂ ಇದೆ. ರಾಜ್ಯ ಲಾಟ್ರಿ ಚಿಲ್ಲರೆ ಮಾರಾಟಗಾರರ ಸಂಘದಿಂದ ಒತ್ತಾಯ ಕಂಡು ಬರ್ತಾ ಇದೆ, ಕೇಳಿ ಬರ್ತಾ ಇದೆ, ಪ್ರೆಜರ್ ಇದೆ. ರಾಜ್ಯದಲ್ಲಿ ಕೇರಳಂ ಲಾಟ್ರಿ ಅಕ್ರಮ ಮಾರಾಟಕ್ಕೆ ಕಡಿವಾಣ ಹಾಕಿ, ಅಕ್ರಮಕ್ಕೆ ಕಡಿವಾಣ ಹಾಕಲು ರಾಜ್ಯದಲ್ಲೂ ಲಾಟ್ರಿ ಪ್ರಾರಂಭಿಸಿ, ಆವಾಗ ಕಡಿವಾಣ ಹಾಕ್ತೀವಿ ಅನ್ನೋದು ಒಂದು ವಾದ. ಲಾಟ್ರಿ ನಿಷೇಧದಿಂದ ರಾಜ್ಯ ಸರ್ಕಾರಕ್ಕೆ ನಿಜಕ್ಕೂ ಕೋಟಿ ಕೋಟಿ ನಷ್ಟ ಕೂಡ ಆಗುತ್ತೆ. ಪ್ರತಿ ವರ್ಷ ರಾಜ್ಯಕ್ಕೆ ಎಷ್ಟು ಕೋಟಿ ನಷ್ಟ ಆಗುತ್ತೆ ಗೊತ್ತಾ? 6,000 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ರಾಜ್ಯದ 17 ಲಕ್ಷ ಲಾಟ್ರಿ ಮಾರಾಟಗಾರರ ಬದುಕು ಬೀದಿಗೆ ಬಿದ್ದಿದೆ. ರಾಜ್ಯದಲ್ಲಿ ಮದ್ಯ, ತಂಬಾಕಿಗೆ ಇಲ್ಲದ ನಿಷೇಧ, ಲಾಟ್ರಿಗೆ ಯಾಕೆ ಅನ್ನುವ ವ್ಯಾಲಿಡ್ ಪಾಯಿಂಟ್. ರಾಜ್ಯದಲ್ಲಿ ನಿಷೇಧ ತೆಗೆಯುವಂತೆ ಸಂಘದಿಂದ ಸರ್ಕಾರಕ್ಕೆ ಆಗ್ರಹ ಕೂಡ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಸಂಘದ ಅಧ್ಯಕ್ಷ ಸಿ ರಾಮಕೃಷ್ಣ ಒತ್ತಾಯವನ್ನು ಮಾಡಿದ್ದಾರೆ. ಅವತ್ತು ಮುಖ್ಯಮಂತ್ರಿ ಆಗಿದ್ದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಶೇಷ ಕಾಳಜಿಯಿಂದ ಲಾಟ್ರಿಗೆ ನಿಷೇಧ ಹೇರಿದ್ರು. ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕರ್ನಾಟಕ ಲಾಟ್ರಿ ಪುನರಾರಂಭ ಮಾಡ್ತಾರಾ, ರಾಜ್ಯದಲ್ಲೂ ಕೇರಳ ಮಾದರಿ ಲಾಟ್ರಿ ಮಾರಾಟ ಆರಂಭಿಸಿ ಅನ್ನುವ ಒಂದು ಪ್ರಸ್ತಾವನೆ ಇದೆ. 2007ರಲ್ಲಿ ಏನಾಗಿತ್ತು ಅನ್ನೋದು ನೋಡಿದಿರಿ. CM ಆಗಿದ್ದಾಗ ಲಾಟ್ರಿಗೆ ನಿಷೇಧ ಹೇರಿದ್ರು ಎಚ್.ಡಿ. ಕುಮಾರಸ್ವಾಮಿ. ಅದು ಸಾಧನೆ ಅಂತ ಪರಿಗಣಿಸಿರುವಾಗ ಈಗ ಮತ್ತೆ ಪುನರಾರಂಭಿಸುತ್ತಾ JDS BJP ಮೈತ್ರಿ ಸರ್ಕಾರದಲ್ಲಿ ಈ ಒಂದು ನಿರ್ಧಾರಕ್ಕೆ ಬರಲಾಗಿತ್ತು. ಲಾಟ್ರಿಯಿಂದ ಬಡವರ ಕುಟುಂಬಗಳು ಆರ್ಥಿಕ ದಿವಾಳಿಯಾಗಿದ್ದನ್ನು ಕೂಡ ನಾವು ಗಮನಿಸಬಹುದು. ಲಾಟ್ರಿ ಆಸೆಗೆ ಲಕ್ಷಾಂತರ ಬಡ ಕುಟುಂಬಗಳು ಬೀದಿ ಪಾಲಾಗಿದ್ವು. ಲಾಟ್ರಿ ಖರೀದಿಸಲು ಸಾಲದ ಸುಳಿಗೆ ಕುಟುಂಬಗಳು ಸಿಕ್ಕಾಕೊಂಡಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಇದೆಲ್ಲವನ್ನ ಪರಿಗಣಿಸಿ ಲಾಟ್ರಿಗೆ ಸರ್ಕಾರ ಆಗ ನಿಷೇಧ ಹೇರಿತ್ತು. ಆದರೆ ಈಗ ಪರಿಸ್ಥಿತಿ ಏನು ಬದಲಾವಣೆ ಆಗುತ್ತೆ? 2007ರಲ್ಲಿ ರಾಜ್ಯದಲ್ಲಿ ಸಂಪೂರ್ಣ ಲಾಟ್ರಿ ಮಾರಾಟವನ್ನು ನಿಷೇಧ ಮಾಡಲಾಗಿತ್ತು. ಬ್ಯಾನ್ ಆದರೂ ಕೂಡ ರಾಜ್ಯದಲ್ಲಿ ಲಾಟ್ರಿ ಮಾರಾಟ ನಿಂತಿಲ್ಲ. ಕೇರಳ, ಗೋವಾ, ಮಹಾರಾಷ್ಟ್ರ ಲಾಟ್ರಿ ಅಕ್ರಮ ಮಾರಾಟ ಅಲ್ಲಿ ನಡೀತಾ ಇದೆ. ರಾಜ್ಯದ ಹಲವೆಡೆ ಕೇರಳಂ ರಾಜ್ಯದ ಲಾಟ್ರಿ ಮಾರಾಟ ಜೋರಾಗಿದೆ. ದಟ್ ಇಸ್ ದ ಪಾಯಿಂಟ್. ಕೊಡಗು, ಚಾಮರಾಜನಗರ, ಮೈಸೂರಿನಲ್ಲಿ ಕೇರಳಂ ಲಾಟ್ರಿ ಹವಾ ಸಿಕ್ಕಾಪಟ್ಟೆ ಇದೆ. ರಾಜ್ಯದ ಗಡಿಭಾಗ ಜಿಲ್ಲೆಗಳಲ್ಲಿ ಕೇರಳ ಲಾಟ್ರಿ ಭರ್ಜರಿ ಮಾರಾಟ ಆಗ್ತಾ ಇದೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ 6,000 ಕೋಟಿ ರೂಪಾಯಿ ನಷ್ಟ ಸಂಭವಿಸ್ತಾ ಇದೆ. ಇದು ಲಾಟ್ರಿ ಪರ ಇರುವವರ ನಿಲುವು. ರಾಜ್ಯದಲ್ಲಿ ಮದ್ಯ, ತಂಬಾಕಿಗೆ ಇಲ್ಲದಂಥ ನಿಷೇಧ, ಲಾಟ್ರಿಗೆ ಯಾಕೆ? ವ್ಯಾಲಿಡ್ ಕ್ವಶನ್, ಫೇರ್ ಕ್ವಶನ್, ಲಾಜಿಕ್ ಇದೆ. ಡಿ.ಕೆ. ಸರ್ಕಾರಕ್ಕೆ ಹೊಸ ಸಂಪನ್ಮೂಲವಾಗಬಹುದು ಲಾಟ್ರಿ ಅನ್ನುವ ಒಂದು ಏನು ಪುಸಲಾಯಿಸೋದು ಅಂತೀವಲ್ಲ, ಯಾರು ಇದನ್ನು ಅಪ್ಪಂತವರು ಒಪ್ಪಲ್ಲ. ಇದನ್ನು ಆದಾಯದ ಮೂಲಗಳಿಗಾಗಿ ಹುಡುಕ್ತಾ ಇದೆ ರಾಜ್ಯ ಸರ್ಕಾರ. ಆದರೆ ಜನರ ಜೀವನ ಬೀದಿಗೆ ತಂದು ನೀವು ಹೀಗೆ ಮಾಡಿದರೆ ಹಿಂಗೆ ಅನ್ನೋದು ಒಂದು ಪ್ರಶ್ನೆ ಅಲ್ವೇ? ಲಾಟ್ರಿ ಮಾರಾಟಕ್ಕೆ ಚಿಂತನೆ ನಡೆಸುತ್ತಾ ಡಿ.ಕೆ. ಸರ್ಕಾರ ಗೊತ್ತಿಲ್ಲ. ಆದರೆ ನಮ್ಮ ನಿಲುವುಗಳೇನು? ಹಾಗಾದರೆ ಈ ಮುಂಚೆ ಮಾಡಿರೋದಕ್ಕೆ ಸಾಧನೆ ಹೆಂಗಾಗಿತ್ತು? ಈಗ ಲಾಟ್ರಿ ಬ್ಯಾನ್ ಮಾಡಿದಾಗ ಅದು ಸಾಧನೆ ಅಂತ ಹೇಳೋದಾದರೆ ಮತ್ತೆ ಪುನರಾರಂಭಿಸಿದರೆ ಅದು ಹೆಂಗೆ ಸಾಧನೆ ಆಗುತ್ತೆ? ಅದು ಹೆಂಗೆ ಒಳ್ಳೆಯದಾಗುತ್ತೆ? ದಟ್ ಈಸ್ ದ ಪಾಯಿಂಟ್. ನೀವೀಗ ಇವತ್ತಿನ ಸ್ಥಿತಿ ಸಂದರ್ಭಗಳನ್ನು ಗಮನಿಸಿ ಏನೋ ಹೇಳ್ಬೋದು ಅಲ್ವಾ? ಮದ್ಯಕ್ಕೆ, ತಂಬಾಕಿಗೆ ಇಲ್ಲದ ನಿಷೇಧ, ಲಾಟ್ರಿಗೆ ಯಾಕೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಲ್ವಾ? ಆ್ಯಕ್ಚುಲಿ ಏನು ಹೇಳಬೇಕು ನೋಡಿ, ಅದನ್ನು ಹೇಳಬೇಕು ಅಂದಾಗ ನಾನು ಪಾಸ್ ತೊಗೊಂಡೆ. ಅಂದರೆ ಅದನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಾರಣ ಇಷ್ಟೇ. ಕಾರಣ ಏನು ಅಂತ ಹೇಳಿದರೆ, ಈಗ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಮದ್ಯದಿಂದ, ಅಬಕಾರಿಯಿಂದ ಎಷ್ಟು ಲಾಭ ಆಗ್ತಾ ಇದೆ? ಅತಿ ಹೆಚ್ಚು ಲಾಭ ಆಗ್ತಾ ಇದೆ ಅನ್ನೋದನ್ನಿದೆ. ಆಮೇಲೆ ಒಂದು ಸ್ಟೇಟ್ಮೆಂಟ್ ನಂಗೆ ನೆನಪಾಯಿತು, ಹಾಗಾಗಿ ನಾನು ಪಾಸ್ ತೊಗೊಂಡೆ. ವಿಷವನ್ನು ಸ್ವಲ್ಪ ತೆಗೆದುಕೊಂಡ್ರೆ ಅದು ಅಮೃತ, ಅಮೃತವನ್ನು ಜಾಸ್ತಿ ತೆಗೆದುಕೊಂಡ್ರೆ ಅದು ವಿಷ ಅನ್ನೋ ಮಾತು ನೆನಪಾಯಿತು. ಹಾಗಾಗಿ ಅದನ್ನು ನಾನು ಪಾಸ್ ತೊಗೊಂಡೆ. ಮತ್ತು ಮಹಾತ್ಮ ಗಾಂಧೀಜಿಯವರ ಮಾತು ಕೂಡ ನಿಮ್ಗೆ ನೆನಪಿದೆ, ಕುಡಿತ ಎಷ್ಟರ ಮಟ್ಟಿಗೆ ಕೆಟ್ಟದ್ದು ಅಂಥೇಳಿ. ಹಾಗಾಗಿ ಅದು ವಾಸ್ಟ್ ಸಬ್ಜೆಕ್ಟ್. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕ್ಕಾಗುತ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಬಗ್ಗೆ ಮತ್ತಷ್ಟು ಇನ್ಸೈಟ್ ಆ್ಯಂಡ್ ಅನಾಲಿಸಿಸ್ ನೀಡ್ತಾರೆ ನನ್ನ ಕಲೀಗ್, ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸಂಜಯ್. ಲೆಟ್ಸ್ ಹ್ಯಾವ್ ಕಾನ್ವರ್ಸೇಷನ್ ವಿತ್ ಹಿಮ್. ಸಂಜಯ್, ಎಸ್, ಹಿ ಈಸ್ ರೆಡಿ. ಲಾಟ್ರಿ ಅಂತ ಹೇಳಿದ ತಕ್ಷಣ ಬಹುತೇಕರಿಗೆ ಕೆಟ್ಟ ಒಪಿನಿಯನ್ನೇ ಇರುತ್ತೆ.
ಇದರಲ್ಲಿ ಲಾಜಿಕ್ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದಾರಲ್ಲ, ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದಾರಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಡೇಂಜರಸ್ ಅನ್ನೋದು ಒಂದು ವಾದ ಇದೆ. ಅದರ ಜೊತೆಗೆ ತಂಬಾಕು ಮತ್ತು ಮದ್ಯಕ್ಕಿಲ್ಲದ ನಿಷೇಧ ಲಾಟ್ರಿಗೆ ಯಾಕೆ ಅನ್ನೋ ಪ್ರಶ್ನೆ ಇದೆ. ಅಂದರೆ ಒಂದು ವೈರುಧ್ಯತೆ ಇಲ್ಲಿ ಕಾಣ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಹೌ ಡು ಯು ಅನಲೈಸ್ ಇಟ್? ವಾಟ್ ಈಸ್ ದ ಲೇಟೆಸ್ಟ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಲಾಟ್ರಿ? ಖಂಡಿತ ರಾಘವ್, ಏನು 2007ರಲ್ಲಿ ಸಿ ಎಮ್ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಈ ಲಾಟ್ರಿ ನಿಷೇಧವನ್ನು ಮಾಡ್ತಾರೆ. ಆ ಲಾಟ್ರಿ ನಿಷೇಧ ಮಾಡಿದ ಬಳಿಕ ಸುಮಾರು ಒಂದು 12 ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ಲಾಟ್ರಿ ಮಾರಾಟಗಾರರ ಅಂದರೆ ಚಿಲ್ಲರೆ ಮಾರಾಟಗಾರರ ಸಂಘ ಲಾಟ್ರಿಯನ್ನು ಮತ್ತೆ ಮರು ಆರಂಭಿಸಬೇಕು ಅನ್ನುವಂಥ ಆಗ್ರಹವನ್ನು ಆಯಾಯ ಸರ್ಕಾರಕ್ಕೆ ಮಾಡ್ತಾನೇ ಇರುತ್ತೆ. ಆದರೆ ಯಾವ ಸರ್ಕಾರವೂ ಕೂಡ ಲಾಟ್ರಿಯನ್ನು ಮರುಜಾರಿಗೊಳಿಸುವಂಥ ಸಾಹಸಕ್ಕೆ ಕೈ ಹಾಕಿರೋದಿಲ್ಲ. 2022ರಲ್ಲಿ ಕುಮಾರಸ್ವಾಮಿಯವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ನಾನು CM ಆಗಿದ್ದಾಗ ಅಂದರೆ ಲಾಟ್ರಿಯನ್ನು ನಿಷೇಧ ಮಾಡಿದಾಗ ಸಾಕಷ್ಟು ಜನ ನನ್ನ ಬಳಿ ಬಂದಿದ್ದರು, ತುಂಬ ದೊಡ್ಡ ವ್ಯಕ್ತಿಗಳು, ಲಾಟ್ರಿಯನ್ನು ಮತ್ತೆ ರಾಜ್ಯದಲ್ಲಿ ಜಾರಿಗೆ ತನ್ನಿ ಅಂತ ನನಗೆ ಹಣದ ಆಮಿಷವನ್ನು ಒಡ್ಡಿದ್ರು ಅನ್ನುವಂಥ ಮಾತುಗಳನ್ನು ಹೇಳಿದರು. ಅಂದರೆ ರಾಜ್ಯದಲ್ಲಿ ಲಾಟ್ರಿಯನ್ನು ಬ್ಯಾನ್ ಮಾಡಿದರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಕೆಲವರು ಲಾಟ್ರಿಯನ್ನು ಮತ್ತೆ ರಾಜ್ಯದಲ್ಲಿ ಜಾರಿಗೊಳಿಸಬೇಕು ಅನ್ನುವಂಥ ನಿರ್ಧಾರವನ್ನು ಹೊಂದಿದ್ದಾರೆ. ಅಂಥದ್ದೊಂದು ಧ್ವನಿ ರಾಜ್ಯ ಸರ್ಕಾರದಲ್ಲಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಅಂದರೆ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಲಾಟ್ರಿಯನ್ನು ಜಾರಿಗೊಳಿಸಬೇಕು ಅನ್ನುವಂಥದ್ದು ಧ್ವನಿ ಸರ್ಕಾರದ ಮಟ್ಟದಲ್ಲೇ ಇದೆ ಅನ್ನೋದು ಗೊತ್ತಾಗಿದೆ. ಇದರ ಜೊತೆಗೆ ಏನು ಪೆಹ್ಲೆ ಇಂಡಿಯಾ ಫೌಂಡೇಶನ್ ಒಂದು ಸಮೀಕ್ಷೆಯನ್ನು ನಡೆಸುತ್ತೆ, ಅಂದರೆ ದೇಶದಲ್ಲಿ ಲಾಟ್ರಿ ಬ್ಯಾನ್ ಆದ ವಿಚಾರವಾಗಿ. ಆ ಸಮೀಕ್ಷೆಯಲ್ಲಿ ಗೊತ್ತಾಗೋದು ಏನಂತ ಅಂದರೆ ಲಾಟ್ರಿ ಬ್ಯಾನ್ನಿಂದ ಈ ಒಂದಂಕಿ ಲಾಟ್ರಿ ಮತ್ತು ಆನ್ಲೈನ್ ಲಾಟ್ರಿಗಳಿಂದ ರಾಜ್ಯದ ಜನರಿಗೆ ಮೋಸ ಆಗ್ತಾ ಇದೆ. ಒಂದು ವೇಳೆ ರಾಜ್ಯ ಸರ್ಕಾರವೇ ಲಾಟ್ರಿಯನ್ನು 1998ರ ಲಾಟ್ರಿ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತಂದರೆ ರಾಜ್ಯ ಸರ್ಕಾರಕ್ಕೆ ಆದಾಯ ಬರುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳುತ್ತೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯ ಚಿಲ್ಲರೆ ಮಾರಾಟಗಾರರ ಸಂಘ ಹೈಕೋರ್ಟ್ಗೂ ಕೂಡ ದೂರನ್ನು ಕೊಡುತ್ತೆ, ಅಲ್ಲೂ ಒಂದು ದಾವಿಯನ್ನು ಹೂಡುತ್ತೆ. ಹೈಕೋರ್ಟ್ ಕೂಡ 1998ರ ಲಾಟ್ರಿ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತಂದರೆ ರಾಜ್ಯದ ಆದಾಯಕ್ಕೂ ಕೂಡ ಒಳ್ಳೆಯ ಅಂದರೆ ಬೊಕ್ಕಸಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಹೇಳಿಕೆಯನ್ನು ನೀಡುತ್ತೆ. ಓಕೆ, ಈಗ ಈ ಪ್ರಸ್ತಾವನೆ ಯಾಕೆ, ವಾಟ್ ಇಸ್ ದ ಕಾಸ್ ಫಾರ್ ದಿಸ್? ಈಗಲೇ ಯಾಕೆ ಇದು ಸದ್ದು ಮಾಡ್ತಾ ಇದೆ? ಅಂದರೆ ಹೈಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಹೈಕೋರ್ಟ್ ಒಂದು ಅಭಿಪ್ರಾಯವನ್ನು ಪಟ್ಟ ಬೆನ್ನಲ್ಲೇ ರಾಜ್ಯ ಲಾಟ್ರಿ ಚಿಲ್ಲರೆ ಮಾರಾಟಗಾರರ ಸಂಘ ಈ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ರಾಜ್ಯದಲ್ಲಿ ಬೇರೆ ರಾಜ್ಯಗಳ ಲಾಟ್ರಿ ಟಿಕೆಟ್ಗಳು ತುಂಬ ಪ್ರಮಾಣದಲ್ಲಿ ಅಕ್ರಮವಾಗಿ ಮಾರಾಟ ಆಗ್ತಾ ಇದೆ. ರಾಜ್ಯದ ಜನರ ಹಣ ಬೇರೆ ರಾಜ್ಯಗಳಿಗೆ ಹರಿದು ಹೋಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರವೇ ಒಂದು ಲಾಟ್ರಿಯನ್ನು ಅಂದರೆ 1998ರ ಕಾಯ್ದೆಯ ಅನುಷ್ಠಾನವನ್ನು ಕಟ್ಟುನಿಟ್ಟಾಗಿ ಮಾಡಿದರೆ ರಾಜ್ಯದ ಹಣ ರಾಜ್ಯದಲ್ಲೇ ಇರುತ್ತೆ ಅನ್ನುವಂಥದ್ದು ಲಾಟ್ರಿ ಮಾರಾಟಗಾರರ ಸಂಘದ ಆಗ್ರಹ ಆಗಿದೆ. ರಾಘವ್, ಗಾಟ್ ಇಟ್. ಥ್ಯಾಂಕ್ ಯು ಸಂಜಯ್.